ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್. ಈ ದಿನ ಗುರುಪೂರ್ಣಿಮೆ ಇರುವುದರಿಂದ ಪೂಜೆ ಎಲ್ಲ ಮನೇಲಿ ಮುಗೀತು. ಇವಾಗ ನಾನು ಮದ್ದೂರಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀನಿ. ಹೋಗೋಕ್ಕೂ ಮುಂಚೆ ಮನೇಲಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನಿಮಗೆ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಓಕೆ ನೋಡಿ, ಎರಡೆರಡು ತುಪ್ಪದ ದೀಪ ಹಚ್ಚಿದ್ದೀನಿ. ಯಾಕೆ ಅಂದರೆ ನಾಳೆಗೆ ಗುರುವಾರ ದಿನ 9 ತುಪ್ಪದ ದೀಪ ಹಚ್ಚಬೇಕು. ಇದು ಬಂದ್ಬಿಟ್ಟು ನಮ್ಮ ಮನೆ, ಅಂದರೆ ನಮ್ಮ ಯಜಮಾನ್ರ ಮನೆ. ಇದು ಈ ಥರ ಎಲ್ಲ ವಾರ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಎಲ್ಲ ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ಮದ್ದೂರಿಗೆ ಹೋಗಬೇಕು. ಆದರೆ ನಾನಿವಾಗ ಅಕ್ಷತೆ ಡಬ್ಬಿ ತೋರಿಸ್ತೀನಿ ನೋಡಿ. ಈ ಅಕ್ಷತೆ ಡಬ್ಬಿಲಿ ನಾನು ಅಕ್ಷತೆನ ಮಂತ್ರಾಲಯಕ್ಕೆ ಹೋದಾಗ, ಈಗ ರೀಸೆಂಟ್ಲಿ 15 ದಿವಸದಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಮಂತ್ರಾಲಯಕ್ಕೆ ಹೋದಾಗ ಈ ಅಕ್ಷತೆನ ಇಸ್ಕೊಂಡು ಅವ್ರನ್ನ ಕೇಳಿದೆ, ಇದನ್ನು ಮನೆ ಹತ್ರ ನಮಗೆ ಸ್ವಲ್ಪ ಮಾಟ್ಲ ಕೂಟ್ಲ ಆ ಥರ ಎಲ್ಲ ಮಾಡ್ತಾರೆ, ಈ ಅಕ್ಷತೆನ ನಾವು ಮನೆ ಸುತ್ತ ಎರಚ್ಬೋದಾ ಅಂತ ಕೇಳಿದೆ. ಮನೆ ಸುತ್ತ ಎರಚಬೇಡಿ, ಮನೆ ಒಳಗಡೆ ಇದ್ರೇ ಅದ್ರ ಪವರು ಮನೆಯೆಲ್ಲನೂ ಕಾಪಾಡುತ್ತೆ ಅಂತ ಹೇಳಿದ್ರು. ಓಕೆ ಅಂದ್ಕೊಂಡು ಬಂದೆ. ನೋಡಿ, ಇವಾಗ ನಾನು ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಬಂದಿದ್ದೀನಿ. ಇಲ್ಲಿ ಕ್ಯೂ ನಿಂತಿದ್ದಾರೆ. ಇವತ್ತು ಜನ ರಶ್ ಆಗಿದ್ದಾರೆ, ಕ್ಯೂ ನಿಂತಿದ್ದಾರೆ. ನಾನು ಇಲ್ಲೂ 2 ತುಪ್ಪದ ದೀಪ ಹಚ್ಬಿಟ್ಟು ರಾಯರಿಗೆ ಆರತಿ ಮಾಡಿದೆ. ಇದಕ್ಕೂ ಮುಂಚೆ ನಾನು ಮದ್ದೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ರಾಯರ ಮಠಕ್ಕೆ ನಡ್ಕೊಂಬರ್ಬೇಕಾದ್ರೆ ನಾನೇನೋ ಅಂದ್ಕೊಂಡು ಬರ್ತಾಯಿದ್ದೆ. ರಾಯರಿಗೆ ನಾನೇನೋ ಹೇಳ್ಕೊಂಡು ಬರ್ತಾಯಿದ್ದೆ. ಆವಾಗ ಅದನ್ನೆಲ್ಲ ಹೇಳ್ಕೊಂಡು ರಾಯರ ಬಾಗ್ಲ ಹತ್ರ ಬಂದು ಕಾಲು ತೊಳ್ಕೊಂಡು ಈ ಕಡೆ ತಿರುಗಿದ ತಕ್ಷಣ ನನಗೆ ರಾಯರು ನನಗೇನೋ ಒಂದು ಅನುಗ್ರಹ ಮಾಡಿದ್ರು. ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನನಗೆ ಎಲ್ಲ ಒಳ್ಳೆಯದಾದರೆ ಅದನ್ನು ಹೇಳ್ತೀನಿ. ಏನು ಅಂದ್ಕೊಂಡು ಬಂದೆ ಅಂದರೆ, ಮದ್ದೂರು ಬಸ್ ಸ್ಟ್ಯಾಂಡಿಂದ ರಾಯರ ಮಠದವರೆಗೂ ರಾಯರೇ ನನಗೆ ಯಾವಾಗ ಒಳ್ಳೇದು ಮಾಡ್ತೀರಾ, ನನ್ನ ಮಗಂಗೆ ನಾನೊಂದು ನೆಲೆ ಮಾಡಿಕೊಡ್ಬೇಕು, ಅದನ್ನು ನಾನು ಯಾವಾಗ ಮಾಡ್ತೀನಿ, ನನಗಿನ್ನೂ ಇಷ್ಟೊಂದು ಕಷ್ಟ ಎಲ್ಲ ಕೊಡ್ತಾ ಇದ್ದೀರಲ್ಲ, ನಾನಿರುವಾಗಲೇ ನನ್ನ ಮಗನ ಲೈಫ್ ಸೆಟ್ಲ್ ಮಾಡಬೇಕು, ಇಲ್ಲ ಅಂದರೆ ಅವನಿಗೆ ಮುಂದೆ ಜೀವನಕ್ಕೆ ಯಾರೂ ಇಲ್ಲ ಅಂತ ಹೇಳ್ಕೊಂಡು ಕಣ್ ತುಂಬ ನೀರು ತುಂಬಿಕೊಂಡು ನಡ್ಕೊಂಡು ಬಂದೆ. ಬಂದ ತಕ್ಷಣ ಬಾಗಿಲಲ್ಲಿ ರಾಯರ ಬಾಗಿಲಿಗೆ ಬಂದ ತಕ್ಷಣ ಏನೋ ಒಂದು ಸಿಕ್ತು. ಇವತ್ತು ಜನ ಬೇರೆ ರಶ್ಶು, ಅಷ್ಟು ಜನ ಓಡಾಡ್ತಾ ಇದ್ದರು. ಆದ್ರೂ ನನಗೆ ಸಿಕ್ತು. ಓಕೆ, ಇದು ಒಳ್ಳೆಯದಾದರೆ ನಿಮ್ಮ ಜೊತೆ ಏನು ಸಿಕ್ತು, ನಾನೇನು ಏನು ಅಂದ್ಕೊಂಡು ಮನಸ್ಸಲ್ಲಿ ಏನು ಅಂದ್ಕೊಂಡು ಬರ್ತಾ ಇದೆ. ಆಮೇಲೆ ನಾನು ರಾಯರಿಗೆ ತುಪ್ಪದ ಆರತಿ ಮಾಡುವಾಗ ಇನ್ನೇನೋ ರಾಯರು ನನಗೆ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ನಾನು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆದಮೇಲೆ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ. ಸಕ್ಸಸ್ ಆದಮೇಲೆ ಹಂಚ್ಕೋತೀನಿ, ಓಕೆನಾ. ಇವತ್ತು ಗುರುಪೂರ್ಣಿಮೆ, ಎಲ್ರಿಗೂ ಒಳ್ಳೇದು ಮಾಡಲಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ, ರಾಯರ ಭಕ್ತರಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತು ಬೇರೆಯವರಿಗೆ, ನಿಮ್ಮ ರಿಲೇಷನ್ಸ್ಗೆ ಅಥವಾ ಫ್ರೆಂಡ್ಸ್ಗೆಲ್ಲ ನೀವು ಈ ವಿಡಿಯೋನ ಶೇರ್ ಮಾಡಿ. ಓಕೆ, ರಾಯರ ಭಕ್ತರಿಗೆಲ್ಲ ಒಳ್ಳೆಯದಾಗಲಿ. ಆಮೇಲೆ ಬಂದು ಈ ಥರ ಆರತಿ ಎಲ್ಲ ಮಾಡಿ ಮತ್ತೆ ಊರಿಗೆ ಹೋದೆ. ಇವತ್ತಂತೂ ಒಂಥರ ಕಣ್ತುಂಬಿ ಬಂತು, ಸಂತೋಷವೂ ಆಯಿತು. ಏನೋ ಒಂಥರ ಸಂತೋಷವೂ ಆಯಿತು, ಒಂಥರ ಏನು ಅಂತ ಹೇಳೋಕ್ಕಾಗಲ್ಲ. ದುಃಖ ಖುಷಿ ಎರಡೂ ಒಟ್ಟೊಟ್ಟಿಗೆ ಆಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ದಿನ ನಮ್ಮ ಮದ್ದೂರಿನ ಮಠದಲ್ಲಿರುವಂತಹ ನಮ್ಮ ರಾಯರು ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.